ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಸೆಟ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನೀಡಿದ್ದಾರೆ. ಕಟ್ ಆಫ್ ಬಿಟ್ಟಿದ್ದಾರೆ, ಎಲಿಜಿಬಲ್ ಲಿಸ್ಟ್ ಬಿಟ್ಟಿದ್ದಾರೆ, ಸಬ್ಜೆಕ್ಟ್ ವೈಸ್ ಲಿಸ್ಟನ್ನು ಬಿಟ್ಟಿದ್ದಾರೆ, ಮತ್ತು ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಯಾವ ಯಾವ ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅದನ್ನು ಕೂಡ ಬಿಟ್ಟಿದ್ದಾರೆ. ಓಕೆನಾ. ಇವಾಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕೆಸೆಟ್ 2025 ಕಟ್ ಆಫನ್ನು ಈಗ ಅನೌನ್ಸ್ ಮಾಡಿದ್ದಾರೆ. ಆ ಒಂದು ಕಟ್ ಆಫ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆದ್ರೆ ಹಾಗೆ ಲೈಕ್ ಬಟನ್ ಇದೆ, ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಕಾಮರ್ಸ್ ಸಬ್ಜೆಕ್ಟಲ್ಲಿ ಕಟ್ ಆಫನ್ನು ನೋಡ್ಬೋದು ನೀವು. ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ಪ್ರತಿಯೊಂದನ್ನು ನೀಟಾಗಿ ಸ್ಲೋ ಮೋಷನಲ್ಲಿ ನೋಡ್ತಾ ಹೋಗಿ. ಓಕೆನಾ. ಇದು ಕಾಮರ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಆಯಿತು. ಕನ್ನಡ ಸಬ್ಜೆಕ್ಟ್ಗೆ 224 ಹೈಯೆಸ್ಟ್ ಅಂಕಗಳನ್ನು ಪಡೆದಿದ್ದಾರೆ. ನೆಕ್ಸ್ಟ್ ಈಗ ಎಕನಾಮಿಕ್ಸಲ್ಲಿ 220 ಅಂಕಗಳನ್ನು ಹೈಯೆಸ್ಟ್ ಅಂಕಗಳ ಪಡೆದಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಒಳ ಮೀಸಲಾತಿ ಅನ್ವಯ ಆಗಲ್ಲ ಅಂತಂದೇಳಿ ಕೆಲವೊಂದಷ್ಟು ಯೂಟ್ಯೂಬರ್ಗಳು ಹೇಳಿದರು. ನಾನು ಹೇಳ್ದಂಗೆ ಇಲ್ಲಿ ಒಳ ಮೀಸಲಾತಿ ಅನ್ವಯ ಆಗಿದೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಅಪ್ಪ ಅಂತಂದರೆ, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತಂದೇಳಿ 3 ಗ್ರೂಪ್ಗಳನ್ನು ಮಾಡಲಾಗಿತ್ತು. ಕೆಲವೊಂದಷ್ಟು ಅಭ್ಯರ್ಥಿಗಳು ಗ್ರೂಪ್ ಬಿ ಬದಲು ಗ್ರೂಪ್ ಎ ಅನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಕೆಲವೊಂದಷ್ಟು ಅಭ್ಯರ್ಥಿಗಳು ಗ್ರೂಪ್ ಸಿ ಬದಲು ಗ್ರೂಪ್ ಎ ಅನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹಲವಾರು ಅಭ್ಯರ್ಥಿಗಳು ಗೊಂದಲದಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರ ಹೆಸರು ಕೂಡ ಈಗ ಕ್ವಾಲಿಫೈ ಆಗಿಲ್ಲ. ಬಟ್ ಏನು ಇದು ಫೈನಲ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತಂದೇಳಿ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಇದು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಹಲವಾರು ಅಭ್ಯರ್ಥಿಗಳು ಕೂಡ ಇಲ್ಲಿ ಕ್ವಾಲಿಫೈ ಆಗಿರುವಂಥದ್ದು ನೋಡ್ತಾ ಇರ್ಬೋದು ನೀವು. ಸ್ಲೋ ಮೋಷನ್ನಲ್ಲಿ ನೋಡ್ತಾ ಹೋಗಿ. ಓಕೆನಾ. ಈಗ ಪೊಲಿಟಿಕಲ್ ಸೈನ್ಸ್ನು ಕೂಡ ಬಿಟ್ಟಿದ್ದಾರೆ. ಏನಂದರೆ ಈ ಒಂದು ವಿಡಿಯೋ ಫಾಸ್ಟ್ ಅನಿಸಿದರೆ ಸ್ಲೋ ಮೋಷನಲ್ಲಿ ಇಟ್ಕೊಂಡು ನೀಟಾಗಿ ನೋಡ್ಕೊಳ್ಳಿ. ಹಾಗೆ ಈ ಒಂದು PDF ನಿಮಗೇನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಈ ಒಂದು PDF ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಹಾಗೆ ಪ್ರತಿಯೊಂದು ಮಾಹಿತಿಯನ್ನು ನೀವು ಪಡ್ಕೊಳ್ಳೇಬೇಕು ಅಂತಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೆಸೆಟ್ ಬಗ್ಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಹೋದರೆ ನೀವು ಎಲಿಜಿಬಲ್ ಲಿಸ್ಟನ್ನು ನೋಡ್ಬೋದು, ಕಟ್ ಆಫ್ ನೋಡ್ಬೋದು, ಮತ್ತು ಸಬ್ಜೆಕ್ಟ್ ವೈಸ್ ನೋಡ್ಬೋದು, ಮತ್ತು ಫೈನಲ್ ರಿಸಲ್ಟನ್ನು ನೋಡ್ಬೋದಾಗಿರುತ್ತೆ. ಓಕೆನಾ. ಹಿಸ್ಟ್ರಿ ಸಬ್ಜೆಕ್ಟಲ್ಲೂ ಕೂಡ ಈಗ ಕಟ್ ಆಫಲ್ಲಿ ನೋಡ್ಬೋದು, ನೀವು ಗಮನಿಸಬಹುದು. ಹಲವಾರು ಅಭ್ಯರ್ಥಿಗಳು ಇಲ್ಲಿ ಎಲಿಜಿಬಲ್ ಆಗಿರುವಂಥದ್ದು. ನೆಕ್ಸ್ಟ್ ಸೋಷಿಯಾಲಜಿ, ಇಲ್ಲೂ ಕೂಡ ಹಲವಾರು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. ಇದು 2025 ಕಟ್ ಆಫ್ ಆಗಿರುತ್ತೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿರಿ. ನಿಮ್ಮ ಕಟ್ ಆಫನ್ನು ನೋಡಿಕೊಂಡು ನೀವೇನು ಮಾಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಪ್ರಿಪೇರ್ ಆಗಬೇಕು. ಓಕೆನಾ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾರೆಲ್ಲ ಎಲಿಜಿಬಲ್ ಆಗಿದ್ರಿ ಕಮೆಂಟ್ ಮಾಡಿರಿ. ಓಕೆನಾ. ನೆಕ್ಸ್ಟ್ ಹಿಂದಿ ಸಬ್ಜೆಕ್ಟಲ್ಲೂ ಕೂಡ ಕಟ್ ಆಫನ್ನು ಬಿಟ್ಟಿರುವಂಥದ್ದು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲೂ ಕೂಡ ಹೈಯೆಸ್ಟ್ ಕಟ್ ಆಫನ್ನು ನಿಲ್ಲಿಸಿರುವಂಥದ್ದು. ನೆಕ್ಸ್ಟ್ ಎಜುಕೇಷನ್, ಇಲ್ಲೂ ಕೂಡ ಹೈಯೆಸ್ಟ್ ಪರ್ಸಂಟೇಜ್ ಕಟ್ ಆಫನ್ನು ನಿಲ್ಲಿಸಿರುವಂಥದ್ದು. ನೆಕ್ಸ್ಟ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಅಂತಂದೇಳಿ ಇಲ್ಲೂ ಕೂಡ ಕಟ್ ಆಫನ್ನು ಬಿಟ್ಟಿದ್ದಾರೆ. ಹಲವಾರು ಅಭ್ಯರ್ಥಿಗಳು ಇಲ್ಲಿ ಎಲಿಜಿಬಲ್ ಆಗಿದ್ದಾರೆ. ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್, ಇಲ್ಲೂ ಕೂಡ ಹಲವಾರು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿರುವಂಥದ್ದು. ನೀಟಾಗಿ ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ನೋಡ್ಕೊಂಡೋಗಿ. ಏನಾದರೂ ಸ್ವಲ್ಪ ಫಾಸ್ಟ್ ಅನಿಸಿದರೆ ನೀವು ಸ್ಲೋ ಮೋಷನಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಸೈಕಾಲಜಿ, ಇಲ್ಲೂ ಕೂಡ ಹಲವಾರು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. ಸೋಷಿಯಲ್ ವರ್ಕ್, ಇಲ್ಲೂ ಕೂಡ ಹಲವಾರು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. ನೆಕ್ಸ್ಟ್ ಲಾ ಅಲ್ಲಿ, ಅಲ್ಲೂ ಕೂಡ ಹಲವಾರು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ ನೋಡ್ಬೋದು. ನೆಕ್ಸ್ಟ್ ಸಾಂಸ್ಕ್ರಿಟ್, ಇಲ್ಲೂ ಕೂಡ ಹಲವಾರು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. ಫಿಸಿಕಲ್ ಎಜುಕೇಷನ್, ಇಲ್ಲೂ ಕೂಡ ಹಲವಾರು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. ಗಮನಿಸ್ಬೋದು ನೀವು, 118 ಅಭ್ಯರ್ಥಿಗಳು ಇಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ. ನೆಕ್ಸ್ಟ್ ಉರ್ದು, ಇಲ್ಲೂ ಕೂಡ ಹಲವಾರು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. 16+1 ಅಂದರೆ 17 ಅಭ್ಯರ್ಥಿಗಳು ಉರ್ದು ಸಬ್ಜೆಕ್ಟಲ್ಲಿ ಈಗ ಕ್ವಾಲಿಫೈ ಆಗಿರುವಂಥದ್ದು. ನೆಕ್ಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇಲ್ಲೂ ಕೂಡ ಹೈಯೆಸ್ಟ್ ಕಟ್ ಆಫ್ ಪರ್ಸೆಂಟೇಜನ್ನು ಇಲ್ಲಿ ನಿಲ್ಲಿಸಿರುವಂಥದ್ದು. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್, ಇಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ಲಿಬರಲ್ ಆಗಿ ಇಲ್ಲಿ ಕಟ್ ಆಫ್ ನಿಲ್ಲಿಸಿರುವಂಥದ್ದು.
ಈ ಒಂದು ಕಟ್ ಆಫ್ ಸಬ್ಜೆಕ್ಟು ಯಾವ ಸಬ್ಜೆಕ್ಟು ಟಫ್ ಇದೆ ಆ ಒಂದು ಸಬ್ಜೆಕ್ಟಲ್ಲಿ ಕಡಿಮೆ ಪರ್ಸೆಂಟೇಜನ್ನು ನಿಲ್ಲಿಸಿದ್ದಾರೆ. ಯಾವ ಒಂದು ಸಬ್ಜೆಕ್ಟು ಈಸಿ ಇದೆ ಆ ಒಂದು ಸಬ್ಜೆಕ್ಟಲ್ಲಿ ಅವ್ರು ಏನು ಮಾಡಿದ್ದಾರೆ, ಕಟ್ ಆಫನ್ನು ಜಾಸ್ತಿ ನಿಲ್ಲಿಸಿದ್ದಾರೆ. ಇದನ್ನು ಮಾತ್ರ ನೆನ್ಪಿಟ್ಕೊಳ್ಬೇಕು ನೀವು. ಮ್ಯಾಥಮೆಟಿಕಲ್ ಸೈನ್ಸ್ ಇಲ್ಲೂ ಕೂಡ ಕಟ್ ಆಫ್ ಪರ್ಸೆಂಟೇಜು ಒಂದು ಆ್ಯಾವ್ರೇಜ್ ರೇಂಜಲ್ಲಿ ನಿಲ್ಲಿಸಿದ್ದಾರೆ. ಕೆಮಿಕಲ್ ಸೈನ್ಸ್ ಇಲ್ಲೂ ಕೂಡ ಆ್ಯಾವ್ರೇಜ್ ರೇಂಜಲ್ಲಿ ಇವ್ರು ಏನು ಮಾಡಿದ್ದಾರೆ, ಕಟ್ ಆಫನ್ನು ನಿಲ್ಲಿಸಿರುವಂಥದ್ದು. 529 ಪ್ಲಸ್ 11 ಅಭ್ಯರ್ಥಿಗಳು ಇಲ್ಲಿ ಕ್ವಾಲಿಫೈಡ್ ಆಗಿರುವಂಥದ್ದು. ನೆಕ್ಸ್ಟ್ ಲೈಫ್ ಸೈನ್ಸಲ್ಲೂ ಕೂಡ ಹಲವಾರು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. ಇದು ಕೂಡ ಒಂದು ಮಾಡರ್ನ್ ಲೆವೆಲಲ್ಲಿ ಈಗ ಕಟ್ ಆಫನ್ನು ಅನೌನ್ಸ್ ಮಾಡಿದ್ದಾರೆ. ಎನ್ವೈರ್ಮೆಂಟಲ್ ಸೈನ್ಸ್ ಇಲ್ಲೂ ಕೂಡ ಸ್ವಲ್ಪ ಜಾಸ್ತಿನೇ ಕಟ್ ಆಫನ್ನು ನಿಲ್ಲಿಸಿರುವಂಥದ್ದು ನೀವು ಗಮನಿಸಬಹುದು. ಹೋಮ್ ಸೈನ್ಸ್ ಇಲ್ಲೂ ಕೂಡ ಹೈಯೆಸ್ಟ್ ಕಟ್ ಆಫ್ ಪರ್ಸೆಂಟೇಜನ್ನು ನಿಲ್ಲಿಸಿರುವಂಥದ್ದು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಸೈನ್ಸ್ ಇಲ್ಲೂ ಕೂಡ ಸ್ವಲ್ಪ ಲಿಬರಲ್ ಆಗಿ ನಿಲ್ಲಿಸಿರುವಂಥದ್ದು. ಅರ್ತ್ ಸೈನ್ಸ್ ಇಲ್ಲೂ ಕೂಡ ಮಾಡರ್ನ್ ಲೆವೆಲಲ್ಲಿ ಕಟ್ ಆಫನ್ನು ನಿಲ್ಲಿಸಿರುವಂಥದ್ದು. ವುಮೆನ್ ಸ್ಟಡೀಸ್ ಇಲ್ಲೂ ಕೂಡ ಹೈಯೆಸ್ಟ್ ಲೆವೆಲಲ್ಲಿ ಕಟ್ ಆಫನ್ನು ಬಿಟ್ಟಿರುವಂಥದ್ದು. ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತಂದೇಳಿ ಇಲ್ಲೂ ಕೂಡ ಹಲವಾರು ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗಿದ್ದಾರೆ. ನೆಕ್ಸ್ಟ್ ಮ್ಯೂಸಿಕಲ್ಲೂ ಕೂಡ ಹಲವಾರು ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗಿದ್ದಾರೆ. ನೋಡ್ತಾ ಇರ್ಬೋದು 14 ಅಭ್ಯರ್ಥಿಗಳು ಮ್ಯೂಸಿಕಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ. ನೆಕ್ಸ್ಟ್ ವಿಜುವಲ್ ಆರ್ಟ್ಸ್ ಅಂತಂದೇಳಿ ಇಲ್ಲೂ ಕೂಡ ಹಲವಾರು ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗಿದ್ದಾರೆ. ಇದಿಷ್ಟು ಕಟ್ ಆಫ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಬಿಟ್ಟಿರುವಂತಹ ಕಟ್ ಆಫ್ 2025. ಬಟ್ ಇಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ನಿಂದ ಅವರು ಕ್ವಾಲಿಫೈಡ್ ಆಗಿಲ್ಲ. ಅದು SC ಕ್ಯಾಟಗರಿಯಲ್ಲಿ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತಂದೇಳಿ ಅವರು ಮಿಸ್ಟೇಕ್ ಮಾಡಿ ಅವ್ರು ಏನು ಮಾಡಿದ್ದಾರೆ, ಚೂಸ್ ಮಾಡಿರೋದ್ರಿಂದ ಅವರು ಕ್ವಾಲಿಫೈ ಆಗಿಲ್ಲ. ಅವರ ದುರಾದೃಷ್ಟನೇ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ಎಲಿಜಿಬಲ್ ಆಗಿದೆ ಅವರೆಲ್ಲರಿಗೂ ಕೂಡ ಗುಡ್ ಲಕ್. ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನೀವು ಪ್ರಿಪೇರ್ ಆಗಿ. ಅದೇ ರೀತಿಯಾಗಿ ಯಾರೆಲ್ಲ ಈ ಒಂದು ಕಟ್ ಆಫಲ್ಲಿ ನೀವು ಬಂದಿಲ್ಲ ನೀವೆಲ್ಲರೂ UGC ನೆಟ್ಗೆ ಪ್ರಿಪೇರ್ ಆಗಿ, ಓಕೆನಾ. ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಏನು ಮಾಡಿರಿ, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಒಂದು 4-5 ಬುಕ್ಸನ್ನು ತೆಗೆದುಕೊಂಡು ನೀವೇನು ಮಾಡಿರಿ, ಪ್ರಿಪೇರ್ ಆಗಿ ಈಗಲಿಂದಲೇ. ಯಾಕಂದರೆ ಇನ್ನೇನು ಜನವರಿ ಫೆಬ್ರವರಿಯಲ್ಲಿ ಪ್ರೊಫೆಸರ್ಗೆ ಅರ್ಜಿಯನ್ನು ಕರೆಯುವಂತಹ ಸಾಧ್ಯತೆ ಇದೆ, ಓಕೆನಾ. ಇದಿಷ್ಟು 2025ರ KCET ಕಟ್ ಆಫ್ ಬಗ್ಗೆ ಇವತ್ತು ನಾವು ಡಿಸ್ಕಷನನ್ನು ಮಾಡಿದ್ದೀವಿ. ನೆಕ್ಸ್ಟ್ ಯಾವ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದೀವಿ ಅಂತಂದೇಳಿ ಆ ಒಂದು ಲೀಸ್ಟ್ ಬೇಕಾಗಿತ್ತಪ್ಪ ಅಂತಂದರೆ ಕಮೆಂಟ್ ಮಾಡಿರಿ. ನಾನು ನಿಮಗೆ ಎಲಿಜಿಬಲ್ ಲಿಸ್ಟನ್ನು ನಾಳೆ ಒಂದು ವಿಡಿಯೋ ಮಾಡಿ ಬಿಡ್ತೀನಿ, ಓಕೆನಾ. ಹಾಗೆ ಯಾರೆಲ್ಲ ಪಾಸ್ ಆಗಿದ್ರಿ ನೀವು ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಗುಡ್ ಲಕ್.